ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂದಿನಿ ಮತ್ತು ಅವಳ ಬಾಯ್ ಫ್ರೆಂಡ್ ಅಜಯ್ ವಾರಾಂತ್ಯಕ್ಕೆ ನಗರದಿಂದ ದೂರದ ಒಂದು ಹಳೆಯ ಹೋಮ್ ಸ್ಟೇಗೆ ಹೋಗ್ತಾರೆ. ಹೋಮ್ ಸ್ಟೇ ಮಾಲೀಕರು ಕೀಲಿಯನ್ನು ಕೊಡುವಾಗ ಎಚ್ಚರಿಸ್ತಾರೆ, ರಾತ್ರಿ 3 ಗಂಟೆ ನಂತರ ಕನ್ನಡಿಯ ಕಡೆ ನೋಡಬೇಡಿ. ಇಬ್ಬರು ಅದನ್ನು ಹಾಸ್ಯವಾಗಿ ತೆಗೆದುಕೊಳ್ತಾರೆ. ರಾತ್ರಿ 3 ಗಂಟೆ 3 ನಿಮಿಷ ಮಳೆಯ ಶಬ್ದದ ನಡುವೆ ನಂದಿನಿಗೆ ನಿದ್ದೆ ಮುರಿಯುತ್ತದೆ. ಅಜಯ್ ಅವಳ ಪಕ್ಕದಲ್ಲೇ ಮಲಗಿದ್ದಾನೆ. ಆದರೆ ಬಾತ್ರೂಮ್ನಿಂದ ನೀರು ಬೀಳೋ ಶಬ್ದ ಕೇಳ್ತಿದೆ. ಟಪ್ ಟಪ್ ಟಪ್. ನಂದಿನಿ ಕನ್ನಡಿಯ ಕಡೆ ನೋಡ್ತಾಳೆ. ಕನ್ನಡಿಯಲ್ಲಿ ಅವಳು ಮತ್ತು ಅಜಯ್ ಕಾಣಿಸ್ತಾರೆ. ಆದರೆ ಅವರ ಮಧ್ಯೆ ಒಬ್ಬ ಬಿಳಿ ಉಡುಪಿನ ಹುಡುಗಿ ನಿಂತಿದ್ದಾಳೆ. ಭಯಾನಕ ಸತ್ಯ ನಂದಿನಿ ಬೆಚ್ಚಿ ಬಿದ್ದು ಅಜಯನ್ನು ಎಬ್ಬಿಸ್ತಾಳೆ. ಕನ್ನಡಿಯಲ್ಲಿ ಯಾರೋ ಇದ್ದಾರೆ. ಅಜಯ್ ಎದ್ದು ಕನ್ನಡಿಯತ್ತ ನೋಡ್ತಾನೆ. ಏನೂ ಕಾಣಿಸೋದಿಲ್ಲ. ಅವನು ನಗುತ್ತಾನೆ. ನಿನಗೆ ಕನಸು ಬಂದಿರ್ಬೋದು. ಅಷ್ಟರಲ್ಲಿ ಮೊಬೈಲ್ಗೆ ಒಂದು ಹಳೆಯ ಫೋಟೋ ಕಾಣಿಸ್ತದೆ. ಅದೇ ಕೊಠಡಿ, ಅದೇ ಹಾಸಿಗೆ, ಅದೇ ಕನ್ನಡಿಯ ಮುಂದೆ ನಿಂತಿರುವ ಒಬ್ಬ ಹುಡುಗಿ. ಫೋಟೋದ ದಿನಾಂಕ ಇಂದು. 3ನೇ ವ್ಯಕ್ತಿ ಗಡಿಯಾರ 3 ಗಂಟೆ 3 ನಿಮಿಷ ತೋರಿಸ್ತದೆ. ಕೊಠಡಿಯ ದೀಪಗಳು ಮಿಂಚುತ್ತವೆ. ಕನ್ನಡಿಯಲ್ಲಿ ಆ ಹುಡುಗಿ ಮತ್ತೆ ಕಾಣಿಸ್ತಾಳೆ. ಈ ಬಾರಿ ಅವಳು ನಂದಿನಿಯ ಕಿವಿಯಲ್ಲಿ ಹೇಳ್ತಾಳೆ, ಅಜಯ್ ನನ್ನನ್ನು ಮರ್ತಿದ್ದಾನೆ, ಆದರೆ ನಾನು ಅವನನ್ನು ಮರ್ತಿಲ್ಲ. ನಂದಿನಿ ಅಜಯ್ ಕಡೆ ನೋಡ್ತಾಳೆ. ಅಜಯ್ನ ಮುಖ ಬಿಳಿಯಾಗ್ತದೆ. ಅವನು ನಡುಗುತ್ತಾ ಹೇಳ್ತಾನೆ, ಇದು ನನ್ನ ಮಾಜಿ ಪ್ರೇಯಸಿ, ಈ ಕೊಠಡಿಯಲ್ಲಿ ಸಾವನ್ನಪ್ಪಿದ್ದಳು. ಕೊನೆಯ ಕ್ಷಣ ಹಠಾತ್